ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ. ಆ ಸಮಸ್ಯೆಗೆ ಒಂದೇ ವೇದಿಕೆಯಲ್ಲೇ ಉತ್ತರ, ಅದುವೇ ಇವತ್ತಿನ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕ್ರಾನಿಕ್ ಕಿಡ್ನಿ ಡಿಸೀಸ್ CKD ಅಂದ್ರೆ ದೀರ್ಘಕಾಲದ ಕಿಡ್ನಿ ಕಾಯಿಲೆ ನಿಧಾನವಾಗಿ ಕಿಡ್ನಿಯ ಕಾರ್ಯಕ್ಷಮತೆಯನ್ನ ಕಡಿಮೆ ಮಾಡುತ್ತೆ. ಆರಂಭಿಕ ಹಂತದಲ್ಲಿ ಯಾವುದೇ ಸ್ಪಷ್ಟ ಲಕ್ಷಣಗಳು ಕಾಣಿಸದೇ ಇರಬಹುದು. ಹೀಗಾಗಿ ನಿಯಮಿತ ಆರೋಗ್ಯ ತಪಾಸಣೆ ಬಹಳ ಮುಖ್ಯ. ಆದರೆ CKD ಬಂದ ನಂತರ ಟ್ರಾನ್ಸ್ಪ್ಲಾಂಟ್ ಮಾತ್ರ ಪರಿಹಾರ ಅಲ್ಲ. ಮಧುಮೇಹ, ರಕ್ತದೊತ್ತಡ ಸೇರಿದಂತೆ CKDಗೆ ಕಾರಣವಾಗುವ ಸಮಸ್ಯೆಗಳನ್ನು ನಿಯಂತ್ರಿಸೋದು, ಆರಂಭದಲ್ಲೇ ಕಾಯಿಲೆಯನ್ನ ಪತ್ತೆ ಹಚ್ಚೋದು ಮತ್ತು ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯೋದು ಕಿಡ್ನಿಯನ್ನ ರಕ್ಷಿಸುವಲ್ಲಿ ಬಹಳ ಮುಖ್ಯ. ಹಾಗಾದ್ರೆ CKD ಯಾವ ಹಂತದಲ್ಲಿ ಅಪಾಯಕಾರಿಯಾಗಿರುತ್ತೆ? ಯಾರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಗತ್ಯವಿರುತ್ತೆ? ಡೋನರ್ ಆಯ್ಕೆ ಹೇಗೆ ನಡೆಯುತ್ತೆ? ಮತ್ತು ಟ್ರಾನ್ಸ್ಪ್ಲಾಂಟ್ ನಂತರ ಸಾಮಾನ್ಯ ಜೀವನ ನಡೆಸೋದಕ್ಕೆ ಸಾಧ್ಯನಾ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಸ್ಪರ್ಶ್ ಹಾಸ್ಪಿಟಲ್ನ ನೆಫ್ರಾಲಜಿ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಲೀಡ್ ಕನ್ಸಲ್ಟೆಂಟ್ ಆದಂತಹ ಡಾಕ್ಟರ್ ಗಿರೀಶ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈ ಕಿಡ್ನಿ ಡಿಸೀಸ್ಗಳಲ್ಲಿ ಕ್ರಾನಿಕ್ ಡಿಸೀಸ್ ಅನ್ನೋದು ಸಾಕಷ್ಟು ಈಗ ಕೇಳ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು, ಇದಂದ್ರೆ ಏನು ಅಂತ? ಸೊ ಸಾಧಾರಣವಾಗಿ ಕಿಡ್ನಿ ಕಾಯಿಲೆಗಳಿಗೆ ಎರಡು ಥರ ಇರುತ್ತೆ. ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ, ಅಂದರೆ ಇದು ರಿವರ್ಸಿಬಲ್ ಕಿಡ್ನಿ ಪ್ರಾಬ್ಲಮ್. ಎರಡನೇದು ಕ್ರಾನಿಕ್ ಕಿಡ್ನಿ ಡಿಸೀಸ್, ಅಂದರೆ ಇದು ಇರ್ರಿವರ್ಸಿಬಲ್ ಕಿಡ್ನಿ ಪ್ರಾಬ್ಲಮ್. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಒಂಥರ ಸೈಲೆಂಟ್ ಕಿಡ್ನಿ ಪ್ರಾಬ್ಲಮ್. ಇದು ಹೆಚ್ಚಾಗಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಇದಕ್ಕೆ ಮೂಲ ಕಾರಣ ಒಂದು ಮಧುಮೇಹ, ದಟ್ ಈಸ್ ಡಯಾಬಿಟೀಸ್. ಎರಡನೇದು ರಕ್ತದ ಒತ್ತಡ, ದಟ್ ಈಸ್ ಬ್ಲಡ್ ಪ್ರೆಷರ್. ಇನ್ನು ಹಲವಾರು ಕಾರಣಗಳಿವೆ. ಹಾರ್ಟ್ ಪ್ರಾಬ್ಲಮಿಂದ ಇರ್ಬೋದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಪ್ರಾಬ್ಲಮ್ಸ್, ಅಂದರೆ ಪಾಲಿಸಿಸ್ಟಿಕ್ ಕಿಡ್ನಿ ಅಂತ. ಇದರಲ್ಲಿ ನೀರಿನ ಗುಳ್ಳೆಗಳ ಥರ ಕಾಣಿಸ್ಕೊಳ್ಳುತ್ತೆ. ಇಡೀ ಫ್ಯಾಮಿಲಿಗಳಲ್ಲಿ 50-50 ಚಾನ್ಸ್ ಬರುವಂಥದ್ದು. ಸಾಧಾರಣವಾಗಿ 1000 ಜನರಲ್ಲಿ ಒಬ್ಬರಿಗೆ ಈ ಥರದ್ದು ಬರುತ್ತೆ. ಸೊ ಹಲವಾರು ಆಟೋ ಇಮ್ಯೂನ್ ಡಿಸೀಸಸ್ ಅಂತ, ರಕ್ತದಲ್ಲಿ ಆ್ಯಂಟಿಬಾಡೀಸ್ ಅಂತ ಇರುತ್ತೆ. ಇದು ಕೆಲವು ಟೈಮು ನಮ್ಮ ಓನ್ ದೇಹದ ಅಂಗಾಂಗಗಳನ್ನ ಫಾರಿನ್ ಆಗಿ ಟ್ರೀಟ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ. ಸೊ ಈ ಥರ ಹಲವಾರು ಕಾರಣಗಳಿದೆ. ಆದರೆ ಮುಖ್ಯ ಕಾರಣ ಡಯಾಬಿಟೀಸ್ ಆ್ಯಂಡ್ ಹೈಪರ್ ಟೆನ್ಷನ್. ಇದು ಈ ಸಮಸ್ಯೆ ಇದ್ದಂಥವರಿಗೆ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಡುತ್ತೆ ಅಂತ ಹೇಳ್ತೀರಾ ಡಾಕ್ಟರ್? ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅನ್ನೋದು ಯೂಶ್ವಲಿ ನಾನು ಹೇಳ್ದಂಗೆ ಸೈಲೆಂಟ್ ಕಿಡ್ನಿ ಪ್ರಾಬ್ಲಮ್. ಅಂದರೆ ಇದಕ್ಕೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸಿಂಪ್ಟಮ್ಸ್ ಅಂತ ಇರೋದಿಲ್ಲ. ಅಂದರೆ ಇದು ಯೂಶ್ವಲಿ ಕಾಣಿಸ್ಕೊಳ್ಳೋದು ಯಾವಾಗಾದರೂ ಹೋಗಿ ರಕ್ತ ಪರೀಕ್ಷೆ ಮಾಡಿದಾಗ, ಅಥವಾ ಯೂರಿನ್ ಟೆಸ್ಟ್ ಮಾಡಿದಾಗ, ಅಥವಾ ಕಿಡ್ನಿ ಸ್ಕ್ಯಾನ್ ಮಾಡಿದಾಗ, ಬೇರೆ ಯಾವುದೋ ಕಾರಣಕ್ಕೆ ಮಾಡಿರ್ತಾರೆ. ಆದರೆ ಇದು ಗೊತ್ತಾಗುತ್ತೆ. ಸೊ 90% ಟೈಮ್ ಈ ಥರನೇ ನಮ್ಮ ಪೇಷಂಟ್ಸ್ ಎಲ್ಲ ಬರೋದು. ಸರ್, ನಾನು ಇದಕ್ಕೆ ಅಂತ ಟೆಸ್ಟ್ ಮಾಡಿಸ್ದೆ, ಬಟ್ ಕಿಡ್ನಿ ಕಾಯಿಲೆ ಕಾಣಿಸ್ಕೊಳ್ತು ಅಂತ. ಸೊ ಅರ್ಲಿ ಸ್ಟೇಜಸ್ಸಲ್ಲಿ ಎಸ್ಪೆಷಲಿ ಕಿಡ್ನಿ ಕಾಯಿಲೆಗೆ ಯಾವುದೇ ಸಿಂಪ್ಟಮ್ಸ್ ಇರಲ್ಲ, ಕ್ರಾನಿಕ್ ಕಿಡ್ನಿ ಡಿಸೀಸ್ಗೆ. ಸೊ ಇದನ್ನು ಹಂತದಲ್ಲಿ ಡಿವೈಡ್ ಮಾಡ್ಬೋದು. ಸ್ಟೇಜ್ 1, 2, 3, 4, 5 ಅಂತ. 1ರಿಂದ 3ನೇ ಹಂತ ಆಲ್ಮೋಸ್ಟ್ 95% ಆಫ್ ದ ಟೈಮ್ ಸಿಂಪ್ಟಮ್ಸ್ ಇರೋದಿಲ್ಲ. ಕೆಲವು ಟೈಮು ಕಣ್ಣಲ್ಲಿ ಊತ ಕಾಣಿಸ್ಕೊಳ್ಳೋದು, ಕಾಲಲ್ಲಿ ಊತ, ಅಥವಾ ಯೂರಿನಲ್ಲಿ ನೊರೆ ಬರುವಂಥದ್ದು, ಈ ಥರ ಕಾಣಿಸ್ಕೊಳ್ಳುತ್ತೆ. ಅಡ್ವಾನ್ಸ್ಡ್ ಕಿಡ್ನಿ ಸ್ಟೇಜಸ್ ಅಂದರೆ 4 ಮತ್ತು 5ನೇ ಸ್ಟೇಜಲ್ಲಿ ಕೆಲವರಿಗೆ ಉಸಿರಾಟಕ್ಕೆ ತೊಂದರೆ, ತುಂಬ ಸುಸ್ತಾಗೋದು, ಮೈಯೆಲ್ಲ ನವೆ ಆಗೋದು, ಈ ಥರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಈಗ ಕೆಲ ಕಾರಣಗಳಿಂದ ಬರುತ್ತೆ ಅಂತ ಹೇಳ್ತಿದ್ದೀರಾ. ಅದು ಅನುವಂಶಿಕವಾಗಿ ಬರ್ಬೋದಾ, ಅಥವಾ ಲೈಫ್ ಸ್ಟೈಲ್ ಕೂಡ ಕಾರಣ ಆಗುತ್ತಾ? ಹೇಗೆ ಡಾಕ್ಟರ್? ಸೊ ಇದು ಕಾಮನೆಸ್ಟಾಗಿ ಬರೋದು ಶುಗರು, BP-ಯಿಂದ. ಅದ್ರ ಸಲುವಾಗಿ ಇದು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಏನಿದೆಯೋ, ಇಟ್ ಈಸ್ ಎ ಡಿಸೀಸ್ ಆಫ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ 90% ಆಫ್ ದ ಟೈಮ್ಸ್. ಬಟ್ ಇನ್ 5% ಆಫ್ ದ ಟೈಮ್ಸ್, ಆರ್ ಈವನ್ ಲೆಸ್ ದೆನ್ 5% ಆಫ್ ದ ಟೈಮ್ಸ್, ದೆರ್ ಇಸ್ ನೋ ರೀಸನ್ ಫಾರ್ ಇಟ್. ಅಂದರೆ ಕಾರಣ ಇರೋದಿಲ್ಲ. ಕೆಲವು ಟೈಮ್ ಫ್ಯಾಮಿಲೀಸಲ್ಲಿ ಬರುತ್ತೆ, ಕೆಲವು ಟೈಮ್ ಇದು ರಕ್ತದಲ್ಲಿ ಆ್ಯಂಟಿಬಾಡೀಸ್ ಮಿಸ್ಫೈರ್ ಮಾಡೋದ್ರಿಂದ ಬರುತ್ತೆ. ಸೊ ಶುಗರ್, BP ಇಂದ ಬರುವಂಥದ್ದು ತಡೆಗಟ್ಟಬಹುದಂಥ ಕಾರಣಗಳು. ಯಾಕಂದರೆ ಶುಗರ್ ಆ್ಯಂಡ್ BP 90% ಆಫ್ ದ ಟೈಮ್ಸ್ ಇಟ್ಸ್ ಎ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಡಿಸೀಸ್. ನಾವು ಅಂದ್ಕೊಳ್ತೀವಿ ನಾವು ಇದು ತಿಂತಾ ಇದ್ದೀವಿ, ಇದು ಹೆಲ್ತಿ ಅಂತ. ಅದು ಇಲ್ಲದೇ ಇರ್ಬೋದು. ಸೊ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಕಾರ್ಬೋಹೈಡ್ರೇಟ್ಸ್ ತಿಂತಾರೆ. ಸೊ ದಟ್ ಈಸ್ ಒನ್ ಆಫ್ ದ ರೂಟ್ ಕಾಸಸ್. ಎರಡನೇದು
ಲೈಫ್ ಸ್ಟೈಲ್. ನಾವು ಮಾಡುವಂಥ ಏನು ಕೆಲಸ ಇದೆಯೋ ನಾವು ಅಂದ್ಕೊಳ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾನು ಮನೇಲಿ ಕೆಲಸ ಮಾಡ್ತಾಯಿದ್ದೀನಿ ಇದು ಸಾಕು ಅಂತ. ಆದರೆ ನಮ್ಮ ದೇಹಕ್ಕೆ ಅದು ಸಾಕಾಗದೇ ಇರ್ಬೋದು. ಸೊ ಆ ಥರ ಟೈಮಲ್ಲಿ ಕ್ಯಾಲೋರೀಸ್ ಬಿಲ್ಡಪ್ ಆಗಿ ಡ್ಯಾಮೇಜ್ ಮಾಡಿ ನಮ್ಮನ್ನು ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ಗೆ ಪ್ರಿಡಿಸ್ಪೋಸ್ ಮಾಡುತ್ತೆ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಇದರಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದೇ ಇಲ್ಲ, ತುಂಬ ತೀರಾ ಕಡಿಮೆ ಅಂತ ಹೇಳಿ. ಹೇಗಿದ್ದಾಗ ಅದನ್ನು ಹಾಗೆ ಬಿಟ್ಕೊಂಡ್ರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ಗಳನ್ನು ಎದುರಿಸಬೇಕಾಗತ್ತೆ ಅಂತ ಹೇಳ್ತೀವಿ? ಸೊ ಈ ಸ್ಟೇಜಸ್, ಈ ಕಿಡ್ನಿ ಡಿಸೀಸ್ ನಾನು ಏನು ಸ್ಟೇಜಸ್ ಹೇಳಿದ 1ರಿಂದ 5. ಸೊ 1ರಿಂದ 3ನಲ್ಲಿ ನೋಡಿಕೊಂಡ್ರೆ ಚೆನ್ನಾಗಿ ತಡೆಗಟ್ಬೋದು, ಕಂಟ್ರೋಲ್ ಮಾಡ್ಕೊಬೋದು. ಮತ್ತು ಇದು ಮುಂದೆ ಸ್ಟೇಜ್ 4 ಸ್ಟೇಜ್ 5 ಹೋಗದೇ ಇರೋ ಥರ ನೋಡ್ಕೊಬೋದು. ಬಟ್ ಒಂದು ಸ್ಟೇಜ್ 4 ಸ್ಟೇಜ್ 5ಅಲ್ಲಿ ಬಂತು ಅಂದರೆ ಯೂಶಲಿ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಕಾಂಪ್ಲಿಕೇಶನ್ಸ್ ಅಂದರೆ ಏನು? ಬೇಸಿಕಲಿ ಕಿಡ್ನಿದು 2 ಕೆಲಸ ಮೇನ್: ಕಸ ತೆಗೆಯೋದು, ನೀರು ತೆಗೆಯೋದು. ಆಬ್ವಿಯಸ್ಲಿ 3ನೇದು ಬ್ಲಡ್ ಪ್ರೆಷರ್ ಕಂಟ್ರೋಲ್. ಸೊ ಕಸ ಯಾವಾಗ ತೆಗಿಯೋಕ್ಕೆ ಕಡಿಮೆ ಆಗುತ್ತೋ, ಆಮೇಲೆ ನೀರು ಸೇರ್ಕೊಳ್ಳೋಕೆ ಶುರು ಆಗುತ್ತೋ, ಆವಾಗ ಕಾಲೂತ ಬರೋದು, ಉಸಿರಾಟಕ್ಕೆ ತೊಂದರೆ ಬರೋದು ಮತ್ತು ಇತರೆ ಆರ್ಗನ್ಸ್ ಮೇಲೆ ಅಂದರೆ ಹಾರ್ಟ್ ಮೇಲೆ ಒತ್ತಡ ಬೀಳುತ್ತೆ. ಆಮೇಲೆ ಇಷ್ಟು ಕಸ ತುಂಬಿಕೊಂಡ್ರೆ ಇನ್ಫೆಕ್ಷನ್ ರಿಸ್ಕ್ಸ್ ಜಾಸ್ತಿ ಆಗುತ್ತೆ. ಸೊ ಇದೇ ಥರ ಮುಂದುವರಿತಾ ಹೋಯಿತು ಅಂದರೆ ಸ್ಟೇಜ್ 5 ಅಂದರೆ 2 ಕಿಡ್ನಿನೂ ಸೇರಿ 15% ಕಮ್ಮಿ ಕೆಲಸ ಮಾಡ್ತಾಯಿದೆ ಅಂದಾಗ ಆವಾಗ ಡಯಾಲಿಸಿಸ್ಸು, ಟ್ರಾನ್ಸ್ಪ್ಲಾಂಟು ಈ ಥರ ಟ್ರೀಟ್ಮೆಂಟ್ ನೆಸೆಸರಿ ಬರ್ಬೋದು. ಈಗ ನಾವು ಕೇಳಿದ ಹಾಗೆ ಡಾಕ್ಟರ್, ಯಾವುದಾದ್ರೂ ಕಿಡ್ನಿ ಸಮಸ್ಯೆ ಬಂತು ಅಂತಂದರೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಈ CKD ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸಸ್ಗೆ ಈ ಡಯಾಲಿಸಿಸ್ ಅಗತ್ಯ ಇದೆಯಾ ಅಂತ? ಸೊ ಆ್ಯಕ್ಚುಲಿ ಡಯಾಲಿಸಿಸ್ ಬಗ್ಗೆ ಬಹಳಷ್ಟು ಮಿತ್ಸ್ ಆ್ಯಂಡ್ ರಾಂಗ್ ಇನ್ಫಾರ್ಮೇಷನ್ ಇದೆ. ಸೊ ಡಯಾಲಿಸಿಸ್ ಈಸ್ ಲೈಕ್ ಎ ಸಪೋರ್ಟಿಂಗ್ ಟ್ರೀಟ್ಮೆಂಟ್ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 5. ಅಂದರೆ ಇವಾಗ ಸ್ಟೇಜ್ 1ರಿಂದ 4 ಯೂಶ್ವಲಿ ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಮಾತ್ರೆಗಳಲ್ಲಿ, ಡಯೆಟ್ಟು ಮತ್ತು ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ ಮಾನಿಟರ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಬೋದು. ಆದರೆ ಸ್ಟೇಜ್ 5 ಯಾವಾಗ ಮನುಷ್ಯನ ಕಿಡ್ನಿ 15%ಗೆ ಕಡಿಮೆ ಕೆಲಸ ಮಾಡುತ್ತೋ ಆವಾಗ ಬೇರೆ ಯಾವುದಾದ್ರು ಮೊಡ್ಯಾಲಿಟಿ ಕಿಡ್ನಿ ಫಂಕ್ಷನ್ನ ತೊಗೊಬೇಕು, ಅದೇ ಡಯಾಲಿಸಿಸ್. ಬಟ್ ಕೆಲವರು ಏನು ಅಂದ್ಕೊಳ್ತಾರೆ, ಒಂದು ಸತಿ ಡಯಾಲಿಸಿಸ್ ಮಾಡಿದ್ರೆ ಲೈಫ್ ಲಾಂಗ್ ಬೇಕಾಗುತ್ತೆ. ಇದು ಎಲ್ಲ ಥರ ಕಿಡ್ನಿ ಕಾಯಿಲೆಗಳಿಗೆ ಅಲ್ಲ. ಇದು ಕೆಲವು ಹಂತದಲ್ಲಿ ಅಂದರೆ ಸ್ಟೇಜ್ 5 ಬಂದಾಗ ಬೇರೆ ಏನೂ ಆಪ್ಷನ್ನೇ ಇಲ್ಲ ಅಂದಾಗ ಡಯಾಲಿಸಿಸ್ ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ. ಇಟ್ ಈಸ್ ಲೈಕ್ ಎನ್ ಆರ್ಟಿಫಿಷಿಯಲ್ ಕಿಡ್ನಿ. ಇಟ್ ಆ್ಯಕ್ಚುಲಿ ಒಳ್ಳೆ ಕ್ವಾಲಿಟಿ ಡಯಾಲಿಸಿಸ್ ಕೊಟ್ಟರೆ ಚೆನ್ನಾಗಿ ಲಾಂಗ್ ಟರ್ಮಲ್ಲಿ ದೇ ಕ್ಯಾನ್ ಫೈಂಡ್ ದ ಬೆನಿಫಿಟ್ಸ್. ಇನ್ನು ಈ CKD ಪ್ರಾಬ್ಲಮ್ಸನ್ನು ಎದುರಿಸ್ತಾ ಇರೋರು ಡಯಾಲಿಸಿಸನ್ನು ತೆಗೆದುಕೊಳ್ಬೇಕಾಗತ್ತಾ, ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿ ಆ ಒಂದು ಸಮಸ್ಯೆಗೂ ಕೂಡ ಹೋಗಬಹುದಾ ಅಂತ ಹೇಳಿ? ಸೊ ಯಾವುದೇ ಯಾವುದೇ ಇದು ಬಂದಾಗ ಯಾವುದೇ ಪೇಷಂಟ್ಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 5 ಬಂದಾಗ ನಮ್ಮದು ಫಸ್ಟು ಮೈಂಡ್ಗೆ ಬರಬೇಕಾಗಿರುವಂಥದ್ದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಬಿಕಾಸ್ ನಮ್ಗೆ ಯಾವಾಗ ನ್ಯಾಚುರಲ್ ಕಿಡ್ನಿ ಸಿಗುತ್ತೋ ಆವಾಗ ನಮಗೆ ಆಲ್ಮೋಸ್ಟ್ 95% ಪ್ಲಸ್ ಕಿಡ್ನಿ ಫಂಕ್ಷನ್ ಬರುತ್ತೆ. ನಥಿಂಗ್ ಕ್ಯಾನ್ ಮ್ಯಾಚ್ ದ ನ್ಯಾಚುರಲ್ ಕಿಡ್ನಿ. ಸೊ ಸಮ್ಟೈಮ್ಸ್ ದೇರ್ ಆರ್ ಸೆಟ್ ಆಫ್ ಪೇಷಂಟ್ಸ್ ಹೂ ಕೆನಾಟ್ ಅಂಡರ್ಗೋ ಟ್ರಾನ್ಸ್ಪ್ಲಾಂಟ್ ಫಾರ್ ವಾಟ್ ಎವರ್ ರೀಸನ್. ಇಫ್ ಫಾರ್ ಎಕ್ಸಾಂಪಲ್ ತುಂಬ ವಯಸ್ಸಾಗಿದೆ, 75+ ಆಗಿದೆ, ಆ ಥರ ಟೈಮಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮೇ ಬಿ ಮೋರ್ ಹಾರ್ಮ್ಫುಲ್. ಬಟ್ ಅದರ್ವೈಸ್ ಫಸ್ಟ್ ಥಿಂಗ್ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 5 ನಾವು ಯೋಚನೆ ಮಾಡಬೇಕಂತ ಇರೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಕ್ಯಾನ್ ಬಿ ಡನ್ ಬಿಫೋರ್ ಡಯಾಲಿಸಿಸ್. ಅದು ದಟ್ ಈಸ್ ನಾಟ್ ಪಾಪ್ಯುಲರ್ ಇನ್ ಅವರ್ ಕಂಟ್ರಿ ಸ್ಟಿಲ್. ಎಲ್ಲರೂ ಏನು ಅನ್ಕೊತಾರೆ, ಡಯಾಲಿಸಿಸ್ ಮಾಡೇ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಅದು ಸುಳ್ಳು. ಯಾವಾಗ ಟ್ರಾನ್ಸ್ಪ್ಲಾಂಟೇಷನ್ ಎಲಿಜಿಬಿಲಿಟಿ ಇರುತ್ತೋ ಆವಾಗ ನೆಫ್ರಾಲಜಿಸ್ಟ್ನ ನೋಡಿ ಅರ್ಲಿ ಸ್ಟೇಜ್ 4ಇಂದಾನೇ ನಾವು ಯೋಚನೆ ಮಾಡ್ಬೋದು, ಈ ವ್ಯಕ್ತಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಾ, ಫ್ಯಾಮಿಲಿಲಿ ಯಾರಾದರೂ ಕೊಡ್ತಾರಾ ಎಕ್ಸೆಟ್ರಾ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ವಿ ಕ್ಯಾನ್ ಡೂ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಿಫೋರ್ ಡಯಾಲಿಸಿಸ್ ಆ್ಯಂಡ್ ದಟ್ ಈಸ್ ಕಾಲ್ಡ್ ಪ್ರಿಎಂಪ್ಟಿವ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ. ನಾವು ಥ್ರೂಔಟ್ ದ ವರ್ಲ್ಡ್ ಇಟ್ಸ್ ವೆಲ್ ನೋನ್ ಫ್ಯಾಕ್ಟ್. ಪ್ರಿಎಂಪ್ಟಿವ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ ಸರ್ವೈವಲ್ ಮತ್ತು ಕ್ವಾಲಿಟಿ ಆಫ್ ಲೈಫ್ ಭಾಳಷ್ಟೇ ಚೆನ್ನಾಗಿರುತ್ತೆ. ಎಷ್ಟು ಪರ್ಸೆಂಟೇಜ್ ಕ್ಯೂರ್ ಆಗುತ್ತೆ ಅಂತ ಹೇಳ್ತೀರಾ ಡಾಕ್ಟರ್, ಅಂದರೆ ಸಕ್ಸಸ್ ಆಗುತ್ತೆ ಅಂತ? ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನವಡೇಸ್ ಇವಾಗ ಬಂದಿರೋ ಟೆಕ್ನಾಲಜಿ, ಎಕ್ಸ್ಪರ್ಟೀಸ್ ಎಲ್ಲ ನೋಡಿದ್ರೆ ದ ವೇ ವಿ ಮೆಷರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಇಸ್ ಅಟ್ 1 year ವಾಟ್ ಈಸ್ ದಿ ನಂಬರ್ ಆಫ್ ಪೇಷಂಟ್ಸ್ ಹೂ ಹ್ಯಾವ್ ಡಯಾಲಿಸಿಸ್ ಫ್ರೀ ಸರ್ವೈವಲ್ ಆ್ಯಂಡ್ ಪೇಷಂಟ್ ಸರ್ವೈವಲ್ ಅಂತ. ಸೊ ಆಲ್ಮೋಸ್ಟ್ 97% ಪ್ಲಸ್ ಪೇಷಂಟ್ಸ್ ವಿಲ್ ಬಿ ಡಯಾಲಿಸಿಸ್ ಫ್ರೀ ಅಟ್ 1 year.
and the survival benefit almost mortality will be less than 1%. So 99% ಚೆನ್ನಾಗಿರ್ತಾರೆ at 1 year, provided this is done in a planned way with all necessary precautions and prior planning. ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಯಾರು ಕಿಡ್ನಿ ಕೊಡಬಹುದು ಅನ್ನುವಂಥದ್ದು, ಅಂದರೆ ಕುಟುಂಬಸ್ಥರೇ ಕೊಡಬೇಕಾ ಅಥವಾ ಏನೆಲ್ಲ ರೂಲ್ಸ್ ಇದೆ ಅಥವಾ ಯಾರಿಂದ ತಗೊಳ್ಬಹುದು ಅಂತ ಡಾಕ್ಟರ್? ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲಿ 2 ಥರ ಇದೆ. ಒಂದು ಲಿವಿಂಗ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಇನ್ನೊಂದು ಕ್ಯಾಡವರಿಕ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ. ಲಿವಿಂಗ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡ್ಬೋದು. ನಮ್ಮ ಕಾನೂನು ಪ್ರಕಾರ ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಕೊಡ್ಬೋದು. ಇದರಲ್ಲಿ ರಿಲೇಟೆಡ್ ಅಂತ ಇಲ್ಲ, ಬಟ್ ಬೋತ್ ರಿಲೇಟೆಡ್ ಆ್ಯಂಡ್ ಅನ್ರಿಲೇಟೆಡ್ ಕೊಡ್ಬೋದು ಅಂತ ಪ್ರಾವಿಷನ್ಸ್ ಇದೆ. ಬಟ್ ದೇರ್ ಆರ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ so that there is no exploitation of human organs. So when near relatives, for example grandparents, parents, siblings, ಮಕ್ಕಳು above 18, husband wife, ಇದನ್ನು ಇವ್ರನ್ನೆಲ್ಲ ನಿಯರ್ ರಿಲೇಟಿವ್ಸ್ ಅಂತೀವಿ. ಇವ್ರಿಗೆಲ್ಲ ಯೂಶಲಿ ಲೋಕಲ್ ಹಾಸ್ಪಿಟಲ್ ಬೇಸ್ಡ್ ಕಮಿಟಿನೇ ಇರುತ್ತೆ, ಕಾಂಪಿಟೆಂಟ್ ಅಥಾರಿಟಿ ಅಂತ. ಸೊ ವಿ ಕ್ಯಾನ್ ಗೆಟ್ ದ ಪರ್ಮಿಷನ್ ಆ್ಯಂಡ್ ವಿ ಕ್ಯಾನ್ ಗೋ ಹೆಡ್ ವಿತ್ ದ ಟ್ರಾನ್ಸ್ಪ್ಲಾಂಟೇಷನ್. ದಿಸ್ ಇಸ್ ಫುಲ್ಲಿ ಲೀಗಲ್. ವೆನ್ ಇಟ್ ಕಮ್ಸ್ ಟು ಫರ್ದರ್ ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಡಿಸ್ಟೆಂಟ್ ರಿಲೇಟಿವ್ ಅಂದರೆ ಆವಾಗ ಇಟ್ ಬಿಕಮ್ಸ್ ಆ್ಯಸ್ ಅನ್ರಿಲೇಟೆಡ್ ಅಂತ ಬರುತ್ತೆ. ಆವಾಗ ಏನು ಮಾಡಬೇಕು, ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಡೋನರ್ interests are protected and the transplantation doesn't have any materialistic gains. It is purely out of affection anta. So there is a provision where the law actually helps out people doing kidney transplant, but some people misuse it. Adu avoid madlikke, so there are each state has its own way to protect this. So both related unrelated ಮಾಡಬಹುದು, but there are certain rules that has to be followed. When it comes to cadaver, ಅಂದರೆ ಮೃತದೇಹದಿಂದ ಬರೋವಂಥದ್ದು, ಇದರಲ್ಲಿ ಇವಾಗ ಸದ್ಯಕ್ಕೆ ಪಾಪ್ಯುಲರ್ ಇರೋದು ಬ್ರೈನ್ ಡೆತ್ ಅಂತ. ಬ್ರೈನ್ ಡೆತ್ ಇರೋರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಡೊನೇಷನ್ಗೆ ಅವ್ರ ರಿಲೇಟಿವ್ಸ್ ಪರ್ಮಿಷನ್ ಕೊಡಬಹುದು. ಸೊ ಇಫ್ ಎಕ್ಸಾಂಪಲ್ ನಾನು ವೆನ್ ಐ ಆಮ್ ಡೂಯಿಂಗ್ ವೆಲ್ ಆ್ಯಂಡ್ ಐ ರಿಜಿಸ್ಟರ್ ಥ್ರೂ ಸರ್ಟನ್ ಪೋರ್ಟಲ್ ಕಾಲ್ಡ್ JSK ಅಂತ, ಜೀವ ಸಾರ್ಥಕತೆ ಅಂತ, ಐ ಕ್ಯಾನ್ ರಿಜಿಸ್ಟರ್ ಫಾರ್ ಮೈ cadaver organ donation, my organs to be donated. ಸೊ ಈ ಥರದ್ದು ಆರ್ಗನ್ ಡೊನೇಷನ್ cadaver ಡೊನೇಷನ್ ಅಂತಾರೆ. ಬ್ರೈನ್ ಸ್ಟೆಮ್ ಡೆತ್ ಆದಮೇಲೆ ಈ ಥರದ್ದು ಟ್ರಾನ್ಸ್ಪ್ಲಾಂಟ್ಸ್ ಮಾಡ್ಬೋದು. ದ ಸಕ್ಸಸ್ ರೇಟ್ ಆಫ್ ಬೋತ್ ಟ್ರಾನ್ಸ್ಪ್ಲಾಂಟ್ಸ್ ಆರ್ ವೆರಿ ಗುಡ್, ಬಟ್ ಲಿವಿಂಗ್ ಈಸ್ ಬಿಟ್ ಮೋರ್ ಹೈಯರ್ ದೆನ್ cadaver, ಬಿಕಾಸ್ cadaver ಬರುವಂಥದ್ದು ಎಮರ್ಜೆನ್ಸಿ ಸಿಚುವೇಶನ್ಸ್, ಅನ್ಕಂಟ್ರೋಲ್ಡ್ ಸಿಚುವೇಶನ್ಸಲ್ಲಿ ಬರುತ್ತೆ. ಕರೆಕ್ಟ್ ಡಾಕ್ಟರ್. ಇನ್ನು ಈ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ನೀವು ಏನೆಲ್ಲ ಮ್ಯಾಚ್ ಮಾಡ್ತೀರಾ ಅಂತ, ಅಂದರೆ ಈ ಬ್ಲಡ್ ಮ್ಯಾಚ್ ಮಾಡ್ಬೋದಾ ಅಥವಾ ಸೈಜಸ್ಗಳಲ್ಲಿ ಮ್ಯಾಚಸ್ ಬೇಕಾಗುತ್ತಾ, ಹೇಗೆ ಅಂತ? ಸೊ ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ಫಸ್ಟು ಹೇಗೆ ಅಂದರೆ ಮುಂಚೆ ಎಲ್ಲ ನಾವು 1-2 ಬ್ಲಡ್ ಟೆಸ್ಟ್ ಮಾಡಿ ಮ್ಯಾಚ್ ಮಾಡ್ತಾಯಿದ್ವಿ. ಇವಾಗ ಸಾಕಷ್ಟು ಅಡ್ವಾನ್ಸಸ್ ಇದೆ ಫಾರ್ ಮ್ಯಾಚಿಂಗ್ ಟೆಕ್ನಿಕ್ಸ್. ಫಸ್ಟ್ ಏನು ಅಂದ್ಕೊಳ್ತಾ ಇದ್ವಿ ಅಂದರೆ ಬರೀ ಸಿಂಗಲ್ ಬ್ಲಡ್ ಗ್ರೂಪ್ ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ಸ್ ಮಾತ್ರ ಮಾಡ್ಬೋದು, ಈ ಕ್ರಾಸ್ ಮ್ಯಾಚ್ ಎಲ್ಲ ನೆಗೆಟಿವ್ ಇರಬೇಕು ಎಕ್ಸೆಟ್ರಾ ಅಂತ ಇತ್ತು. ಬಟ್ ವಿತ್ ಅಡ್ವಾನ್ಸ್ಡ್ ಮೆಡಿಕಲ್ ಫೆಸಿಲಿಟೀಸ್ ಅವೈಲಬಲ್ ಇವಾಗ ಏನು ಮಾಡ್ಬೋದು ಅಂದರೆ ಬ್ಲಡ್ ಗ್ರೂಪ್ ಇನ್ಕಂಪ್ಯಾಟಬಲ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ A ಕ್ಯಾನ್ ಡೊನೇಟ್ ಟು B ಕ್ಯಾನ್ ಡೊನೇಟ್ ಟು A. ದೇರ್ ಆರ್ 2 ways ಟು ಡೂ ಇಟ್. ಒನ್ ABO ಇನ್ಕಂಪ್ಯಾಟಬಲ್ ಅಂತ ಮಾಡ್ತೀವಿ, ಅವ್ರದ್ದು ಇರೋ ಆ್ಯಂಟಿಬಾಡೀಸ್ ತೆಗೆದುಬಿಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಆ್ಯಂಡ್ ದಟ್ ಈಸ್ ಕ್ವೈಟ್ ಕಾಮನ್ಲಿ ಡನ್ ನೌ ಡೇಸ್ ವಿತ್ ವೆರಿ ಗುಡ್ ರಿಸಲ್ಟ್ಸ್, ಲಾಂಗ್ ಟರ್ಮ್ ರಿಸಲ್ಟ್ಸ್. ಎರಡನೇದು ಸ್ವಾಪ್ ಟ್ರಾನ್ಸ್ಪ್ಲಾಂಟ್ ಅಂತ. ದಿಸ್ ಇಸ್ ಆಲ್ಸೋ there is a very good provision in our state. There is a central registry. Now for example A to B, for whatever reason now directly kodakkagalla, financial issues or our desensitization treatment is too expensive, too risky anno time alli we can do swap transplant. Andre innond pair where B is donating to A and A is donating to B, adanna swap ಮಾಡಬಹುದು. And this has also been done from number of years in Karnataka, and it is a completely legal process. So apart from the medical fitness, we try to do some blood tests, scans to see all the matching, and also sometimes size matching can also be done in swap transplant. So all these are the advances that are there. ಇನ್ನು ನೀವು ಹೇಳ್ತಾ ಇದ್ರಿ ಡಾಕ್ಟರ್, ಸ್ಟೇಜ್ 5 ಅಂತ ಸಂದರ್ಭದಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ ಅಂತೇಳಿ. ಈಗ ಸ್ಟೇಜ್ ಬೈ ಸ್ಟೇಜ್ ಮಾತನಾಡೋದಾದರೆ ಸ್ಟೇಜ್ 1 ಹಿಡಿದು ಸ್ಟೇಜ್ 5 ಕೂಡ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ತೀರಾ ಅಂತ? ಸೊ ಪ್ರಿಡಾಮಿನೆಂಟ್ಲಿ ಸ್ಟೇಜ್ 1 and 2 ಅಲ್ಲಿ ಇಟ್ ಈಸ್ ವೆರಿ ಮಚ್ ಮಿನಿಮಲ್ ದ ಟ್ರೀಟ್ಮೆಂಟ್. ಏನು ಕಾರಣ ಅಂತ ತಿಳ್ಕೊಳ್ತೀವಿ, ಆ ಕಾರಣದ ಮೇಲೆ ಫೋಕಸ್ ಮಾಡ್ತೀವಿ. ಇಫ್ ಇಟ್ಸ್ ಡಯಾಬಿಟೀಸ್, ಹೈಪರ್ ಟೆನ್ಷನ್,
ಪ್ರೋಟೀನ್ ಲೀಕ್ ಇದೆ, ಈ ಥರ ಇತ್ತು ಅಂದರೆ ಅದನ್ನು ಕಾರಣದ ಮೇಲೆ ಫೋಕಸ್ ಮಾಡ್ತೀವಿ. ಯಾವುದೇ ಕಾಯಿಲೆ ಇರ್ಬೋದು, ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇರ್ಬೋದು, ಅದಕ್ಕೆ ಕೆಲವು ಟ್ರೀಟ್ಮೆಂಟು ಕೊಡೋದು, ಈ ಥರ ಮೆಡಿಕಲ್ ಟ್ರೀಟ್ಮೆಂಟ್ ಅಪ್ ಟು. ಆಮೇಲೆ 3rd ಸ್ಟೇಜ್ ಆದಮೇಲೆ 4th 5th ಸ್ಟೇಜಲ್ಲಿ ಬಿಕಾಸ್ ಕಿಡ್ನಿದು ಕೆಲಸ ವೇಸ್ಟ್ ಪ್ರಾಡಕ್ಟ್ಸ್ ತೆಗೆಯೋದು ಅದು ಎಫೆಕ್ಟಿವ್ ಆಗಿ ಆಗ್ತಾ ಇರಲ್ಲ, ಅದರಿಂದ ಸ್ವಲ್ಪ ಬೋನ್ ಪ್ರಾಬ್ಲಮ್ಸ್ ಇರ್ಬೋದು, ಹೀಮೋಗ್ಲೋಬಿನ್ಸ್ ಡ್ರಾಪ್ ಆಗ್ಬೋದು. ಇದೆಲ್ಲ ಟ್ರೀಟ್ಮೆಂಟ್ ಕೊಟ್ಕೊಂಡು ವಿ ಕಂಟಿನ್ಯೂ ಆರ್ ಎಕ್ಸ್ಟೆಂಡ್ ದ ಮೆಡಿಕಲ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಸ್ಟೇಜ್ 5ಅಲ್ಲಿ ಆ್ಯಸ್ ಐ ಟೋಲ್ಡ್ ಯು ಇಟ್ ಈಸ್ ಯೂಶಲಿ ಡಯಾಲಿಸಿಸ್ ಆರ್ ಟ್ರಾನ್ಸ್ಪ್ಲಾಂಟೇಷನ್ ದಟ್ ವಿ ಪ್ಲಾನ್ ಫಾರ್. ಈ ಟ್ರಾನ್ಸ್ಪ್ಲಾಂಟ್ ನಂತರ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀರಾ ಡಾಕ್ಟರ್? ಟ್ರಾನ್ಸ್ಪ್ಲಾಂಟ್ ನಂತರ ಪ್ರಾಬ್ಲಮ್ಸ್ಗಿನ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸೊ ಪ್ರಾಬ್ಲಮ್ಸ್ ಏನಂತ ಹೇಳ್ತೀನಿ, ಬಟ್ ಏನು ನಾವು ನಮ್ಮ ಜನರಿಗೆ ಮುಟ್ಟಿಸ್ಬೇಕಂದ್ರೆ ಟ್ರಾನ್ಸ್ಪ್ಲಾಂಟ್ಸಲ್ಲಿ ಬೆನಿಫಿಟ್ಸ್ ಆರ್ 99%. ನಾರ್ಮಲ್ ಲೈಫ್ ಸ್ಟೈಲ್ ಆಗ್ಬೋದು, ನಾರ್ಮಲ್ ಆಗಿ ಕೆಲಸ ಮಾಡ್ಬೋದು ಅವರು. ಫಾರ್ ಫೀಮೇಲ್ಸ್ ಆಫ್ಟರ್ 1 year ದೇ ಕ್ಯಾನ್ ಪ್ಲ್ಯಾನ್ ಪ್ರೆಗ್ನೆನ್ಸಿ. ಸೊ ಈ ಥರದ್ದು ಸಾಕಷ್ಟು ಅಡ್ವಾಂಟೇಜಸ್ ಇರುತ್ತೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್. ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಫಾರ್ ಎನಿ ಡಿಸೀಸಸ್ ಆರ್ ಎನಿ ಪ್ರೊಸೀಜರ್ಸ್ ವಿ ಡು ದೇರ್ ವಿಲ್ ಬಿ ಮೈನರ್ ಕಾಂಪ್ಲಿಕೇಶನ್ಸ್ ಲೈಕ್ ರಿಜೆಕ್ಷನ್ ರಿಸ್ಕ್ಸ್ನ ಹುಷಾರಾಗಿ ನೋಡ್ಕೊಬೇಕು. ಅದಕ್ಕೆ ಮಾನಿಟ್ರಿಂಗು, ಫಾಲೋ ಅಪ್ಪು, ಟ್ಯಾಬ್ಲೆಟ್ಸ್ ರೆಗ್ಯುಲರ್ ಆಗಿ ಟೈಮಾಗಿ ತೊಗೊಳ್ಳೋದು, ಇದೆಲ್ಲ ಇಂಪಾರ್ಟೆಂಟು. ಎರಡನೇದು ನಾವು ಕೊಟ್ಟಿರೋ ಇಮ್ಯುನೋಸಪ್ರೆಷನ್, ಅಂದರೆ ಇಮ್ಯೂನ್ ಸಿಸ್ಟಮ್ನ ಸಪ್ರೆಸ್ ಮಾಡೋಕ್ಕೆ ಕೊಟ್ಟಿರ್ತೀವಲ್ಲ, ಆ ಮೆಡಿಕೇಷನ್ಸು ಕ್ಯಾನ್ ಪ್ರೀಡಿಸ್ಪೋಸ್ ಟು ಇನ್ಫೆಕ್ಷನ್ಸ್. ಸೊ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ದೇ ವಿಲ್ ಬಿ ಅಟ್ ಅ ಸ್ಲೈಟ್ಲಿ ಹೈಯರ್ ರಿಸ್ಕ್ ಆಫ್ ಇನ್ಫೆಕ್ಷನ್ಸ್. ಸೊ ಅವರು ಸ್ವಲ್ಪ ಮಾಸ್ಕ್ಸ್ ಹಾಕ್ಕೊಳ್ಳೋದು, ಪರ್ಸ್ನಲ್ ಹೈಜೀನ್ ಮೇಂಟೈನ್ ಮಾಡೋದು, ಯಾರಾದರೂ ಜ್ವರ, ಕೆಮ್ಮು, ನೆಗಡಿ ಇದ್ದರೆ ಅವ್ರ ಹತ್ತಿರ ಹೋಗದೇ ಇರೋದು. ಸೊ ಈ ಥರ ಪ್ರಿಕಾಷನ್ಸ್ ತೊಗೊಂಡು ಇನ್ಫೆಕ್ಷನ್ ರೇಟ್ಸ್ ಕಡಿಮೆ ಮಾಡ್ಕೊಬೇಕು. ಒನ್ ಆಫ್ ದ ಥರ್ಡ್ ಆ್ಯಂಡ್ ಕ್ವೈಟ್ ಆಫನ್ ನಾಟ್ ಸೋ ಆರ್ ನೆಗ್ಲೆಕ್ಟೆಡ್ ಬಿಟ್ ಇಸ್ ಹಾರ್ಟ್ ಪ್ರಾಬ್ಲಮ್ಸ್. ಸೊ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಎವ್ರಿ ಇಯರ್ ಆರ್ ಸೊ ಹಾರ್ಟ್ ಚೆಕಪ್ ರೆಗ್ಯುಲರಾಗಿ ಮಾಡಿಸ್ತಾ ಇರಬೇಕು. ಬಿಕಾಸ್ ಅವ್ರ ಮೆಡಿಸಿನ್ಸ್ ತೊಗೊಳ್ಳೋ ಕಾರಣ ಸಮ್ ರಿಸ್ಕ್ಸ್ ಟು ದ ಹಾರ್ಟ್ ಇರುತ್ತೆ. ಸೊ ಅದನ್ನು ನೋಡಿಕೊಂಡಿದ್ರೆ ಇಟ್ ಶುಡ್ ಬಿ ಎ ಫೇರ್ಲಿ ಗುಡ್ ಪ್ರಾಸೆಸ್. ಓಕೆ, ನೀವು ಹೇಳಿದ್ರಿ ಆಗಾಗ ಬಂದು ಅವ್ರು ಟೆಸ್ಟ್ ಮಾಡಿಸ್ಕೊಳ್ತಾ ಇರಬೇಕು ಅಂತ. ಯಾವ ರೀತಿ ಮೆಡಿಸಿನ್ಸ್ಗಳನ್ನು ಅಂದರೆ ಲೈಫ್ ಲಾಂಗ್ ಅವರು ತೊಗೊಳ್ಬೇಕಾಗತ್ತಾ? ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡೋಕ್ಕಾಗಲ್ವಾ, ಹೇಗೆ ಅಂತ ಡಾಕ್ಟರ್? ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಂದ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು. ದಟ್ಸ್ ದ ಅಡ್ವಾಂಟೇಜ್. ಡಯಾಲಿಸಿಸ್ ಆದರೆ ಅವರು ದಿನಾಗಲೂ ಅಥವಾ ದಿನ ಬಿಟ್ಟು ದಿನ ದೇ ಆರ್ ಅಟ್ಯಾಚ್ ಟು ಅ ಮೆಷಿನ್. ಸೊ ಕ್ವಾಲಿಟಿ ಆಫ್ ಲೈಫ್ ಅನ್ನೋದು ಲಿಮಿಟ್ ಆಗುತ್ತೆ. ಬಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ದೇ ವಿಲ್ ಹ್ಯಾವ್ ಎ ಫ್ರೀ ಲೈಫ್ ಸ್ಟೈಲ್. ಬಟ್ ಹುಷಾರಾಗಿ ನೋಡ್ಕೊಬೇಕು, ಟ್ಯಾಬ್ಲೆಟ್ಸ್ ಟೈಮಾಗಿ ತೊಗೊಬೇಕು. ಬಟ್ ಡಯಟು, ಲೈಫ್ ಸ್ಟೈಲ್ ಎಲ್ಲ ಮೇಂಟೈನ್ ಮಾಡಿಕೊಂಡ್ರೆ ಲಾಂಗ್ ಟರ್ಮ್ ಚೆನ್ನಾಗೇ ಇರಬಹುದು. ಸೊ ಬಟ್ ಟ್ಯಾಬ್ಲೆಟ್ಸ್ ಮಿಸ್ ಮಾಡಿ ನಾನು ಚೆನ್ನಾಗಿದ್ದೀನಲ್ಲ ಅಂತ ಕೆಲವು ಟೈಮು ಫಾಲೋಅಪ್ಗೆ ಹೋಗದೇ ಇರೋದು, ಟ್ಯಾಬ್ಲೆಟ್ಸ್ ಮಿಸ್ ಮಾಡೋದು, ಇದೆಲ್ಲ ಮಾಡಿದ್ರೆ ರಿಜೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಇದು ಮಾಡಿದ್ರೆ ನಾರ್ಮಲ್ಲಾಗಿ ದೇ ಕ್ಯಾನ್ ಹ್ಯಾವ್ ಎ ವೆರಿ ಗುಡ್ ಲೈಫ್ ಸ್ಟೈಲ್. ಅಂದರೆ ನಾರ್ಮಲಾಗಿ ಕೆಲಸ ಮಾಡೋದು ಅಥವಾ ಟ್ರಾವೆಲ್ ಮಾಡೋದು ಅಥವಾ ಎಕ್ಸಸೈಸ್ ಮಾಡಬೇಕು ಅಂತಂದರೆ ಮಾಡಬಹುದಾ, ಹೇಗೆ ಡಾಕ್ಟರ್? ಎಸ್, ದೇ ಕ್ಯಾನ್ ಡೂ ಆಲ್ ದ ಎಕ್ಸಸೈಸಸ್, ಆಲ್ ದಿ ಸಾರ್ಟ್ ಆಫ್ ಟ್ರಾವೆಲ್ಸ್, ಬಟ್ ಇನ್ ಎ ಪ್ರಿಕಾಷನರಿ ವೇ. ಇನ್ನು ಕಿಡ್ನಿ ಕಾಯಿಲೆಗಳಾಗಿರ್ಬೋದು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು, ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ಒಂದು ತಪ್ಪು ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಾಕಷ್ಟು ತಪ್ಪು ಅಭಿಪ್ರಾಯಗಳಿದೆ ಕಿಡ್ನಿ ಕಾಯಿಲೆಗಳಂದರೆ. ಒಂದೇನೆಂದರೆ ನನಗೆ ಸಿಮ್ಟಮ್ಸ್ ಇಲ್ಲ ಅಂದರೆ ನನಗೆ ನನಗೆ ಕಾಯಿಲೆ ಇಲ್ಲ ಅನ್ನೋದು, ಅದೇ ದೊಡ್ಡ ಮಿತ್ತು. ಎರಡನೇದು ನನಗೆ ಕೆಲವು ಡಯಟಿಂದ ಎಲ್ಲ ಪ್ರೋಟೀನ್ ಕಮ್ಮಿ ತಿಂದುಬಿಟ್ಟು ನನ್ನ ಕಿಡ್ನಿ ಕಾಯಿಲೆ ಫುಲ್ ವಾಸಿ ಆಗುತ್ತೆ ಅಂತ, ಅದು ನಿಜ ಅಲ್ಲ. ಇನ್ಫ್ಯಾಕ್ಟ್ ಡಯಾಬಿಟಿಸ್, ಮಧುಮೇಹ ಕಾಯಿಲೆ ಬರೋದು ಒನ್ ಆಫ್ ದ ರೀಸನ್ಸ್ ಇಸ್ ಪ್ರೋಟೀನ್ ಕಮ್ಮಿ ತಿನ್ನೋದ್ರಿಂದ. ಸೊ ಇನ್ಸುಲಿನ್ ಇಸ್ ಅ ಪ್ರೋಟೀನ್. ಸೊ ನಮ್ಮ ದೇಹಕ್ಕೆ ಪ್ರೋಟೀನ್ ಜಾಸ್ತಿ ಬೇಕು, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಬೇಕು. ಆಮೇಲೆ ಮೂರನೇದು ಏನಂದರೆ ಡಯಾಲಿಸಿಸ್ ಮಾಡಿದ್ರೆ ಒಂದು ಸತಿ ಮಾಡಿದ್ರೆ ಲೈಫ್ ಲಾಂಗ್ ಅಂತ. ಬಿಕಾಸ್ ಕೆಲವು ಕಾಯಿಲೆಗಳು ನಾನು ಬಿಗಿನಿಂಗಲ್ಲೇ ಹೇಳಿದೆ, ಅಕ್ಯೂಟ್ ಕಿಡ್ನಿ ಕಾಯಿಲೆಗಳು, ಸಮಸ್ಯೆಗಳು ಅಂತ. ಈ ಥರ ಕಾಯಿಲೆಗಳಿಗೆ ಬೇಕಾದಾಗ ಮಾತ್ರ ಡಯಾಲಿಸಿಸ್ ಮಾಡ್ತೀವಿ. ಅದು ಕಿಡ್ನಿ ರಿಕವರ್ ಆದಮೇಲೆ ನೆಸೆಸಿಟಿ ಇರಲ್ಲ. ಆಮೇಲೆ ಅಗೇನ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ದೊಡ್ಡ ಮಿತ್ ಏನಂದರೆ ಟ್ರಾನ್ಸ್ಪ್ಲಾಂಟಲ್ಲಿ ಕಿಡ್ನಿ ಫೇಲ್ ಆಗಿಬಿಡ್ತಾರೆ, ಕೊಟ್ಟವರೆಲ್ಲ ಫೇಲ್ ಆಗ್ತಾರೆ. ಅದು ಸಾಕಷ್ಟು ಮಟ್ಟಿಗೆ ನಿಜ ಅಲ್ಲ. ಬಿಕಾಸ್ ಡಯಾಲಿಸಿಸ್ಗೂ ಟ್ರಾನ್ಸ್ಪ್ಲಾಂಟೇಷನ್ಗೂ ಆ ಥರ ಕಂಪ್ಯಾರಿಸನ್ನೇ ಇಲ್ಲ. ಯಾಕಂದರೆ ಡಯಾಲಿಸಿಸ್ ಗಿವ್ಸ್ ಯು 15-20% ಕಿಡ್ನಿ ಫಂಕ್ಷನ್ ಅಟ್ ಬೆಸ್ಟ್, ವೆರಸ್ ಟ್ರಾನ್ಸ್ಪ್ಲಾಂಟೇಷನ್ ಗಿವ್ಸ್ 95% ಕಿಡ್ನಿ ಫಂಕ್ಷನ್. ಸೊ ಕೇರ್ಫುಲ್ಲಾಗಿ ನಾನು ಹೇಳೋ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಇದು ಮಾಡಿದ್ರೆ ರಿಸ್ಕ್ಸ್ ಆರ್ ವೆರಿ ವೆರಿ ಲೆಸ್. ಓಕೆ, ಇನ್ನು ಡಾಕ್ಟರ್, ಈ ಕಿಡ್ನಿ ದಾನ ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ಜನರಿಗೆ ಯಾವ ರೀತಿ ಅರಿವು ಮೂಡಿಸ್ಬೇಕು ಅಂತ ಹೇಳ್ತೀರಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೋಡಿ, ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ ಪ್ರತಿ ವರ್ಷ 2-2.5 ಲಕ್ಷ ಜನಕ್ಕೆ ಕಿಡ್ನಿ ಸಮಸ್ಯೆ ಅಂದರೆ ಎಂಡ್ ಸ್ಟೇಜ್ ಕಿಡ್ನಿ ಕಾಯಿಲೆ, CKD
5 ಇಂದ ಡಯಾಗ್ನೋಸ್ ಆಗ್ತಾ ಇದ್ದಾರೆ. ಅಷ್ಟು ಜನಕ್ಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬೇಕು. ಆದರೆ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇರೋದು ಇವಾಗ ಜಸ್ಟ್ ಒಂದು 20,000ಕ್ಕೆ ಮುಟ್ಟಿದೆ. ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಈಸ್ ಕಾಸ್ಟ್ಲಿ ಅಬ್ನಾರ್ಮಲ್, ಆ್ಯಂಡ್ ದಟ್ ಈಸ್ ಮೇನ್ಲಿ ಬಿಕಾಸ್ ಅದು ಲ್ಯಾಕ್ ಆಫ್ ಎಜುಕೇಷನ್, ಅವೇರ್ನೆಸ್ ಆನ್ ಆರ್ಗನ್ ಡೊನೇಷನ್. ಸೊ ವಿಚ್ ಈಸ್ ವೇರ್ ಈ ಮೆಸೇಜ್ನ ನಾವು ವೆರಿ ಇಂಪಾರ್ಟೆಂಟ್ ಟು ಸ್ಪ್ರೆಡ್ ಟು ದ ಜನರಲ್ ಪಬ್ಲಿಕ್ ದಟ್ ಆರ್ಗನ್ ಡೊನೇಷನ್ ಈಸ್ ಅ ಸೇಫ್ ಪ್ರಾಸೆಸ್ ಆ್ಯಂಡ್ ಇಟ್ ಈಸ್ ವೆಲ್ ರೆಗ್ಯುಲೇಟೆಡ್ ಬೈ ದ ಗೌರ್ಮೆಂಟ್. ಸೊ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಅವರು ಪೀಪಲ್ ವಿಲ್ ಬೆನಿಫಿಟ್. ಕರೆಕ್ಟ್. ಇನ್ನು ಸ್ಪರ್ಶ್ ಹಾಸ್ಪಿಟಲ್ನಲ್ಲಿ ಈ ನ್ಯೂ ಟೆಕ್ನಾಲಜೀಸ್ ಯಾವ ರೀತಿ ಇದೆ, ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ, ಆ ಬಗ್ಗೆ ಹೇಳೋದಾದರೆ ಡಾಕ್ಟರ್? ಸೊ ನಾವು ಏನು ಮಾಡ್ತೀವಿ ಅಂದರೆ ನಾವು ಬ್ಲಡ್ ಗ್ರೂಪ್ ಇನ್ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ಸ್ ಕೂಡ ಮಾಡ್ತೀವಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಸಲ್ಲಿ. ಸೊ ಬೋತ್ ABO ಇನ್ಕಂಪ್ಯಾಟಬಲ್ ಟ್ರಾನ್ಸ್ಪ್ಲಾಂಟ್ಸ್ ಆ್ಯಂಡ್ ಸ್ವಾಪ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ, ಇದನ್ನು ಕೂಡ ನಾವು ಸಾಕಷ್ಟು ವರ್ಷಗಳಿಂದ ಮಾಡ್ತಾಯಿದ್ದೀವಿ ಇನ್ ಎ ಸಕ್ಸಸ್ಫುಲ್ ವೇ. ಆಮೇಲೆ ಮೂರನೇ ಥರ ಇದು ಏನಂದರೆ ಡಯಾಲಿಸಿಸ್ಸು. ಈವನ್ ಡಯಾಲಿಸಿಸಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಾಲಿಸಿಸ್. ನಾವು ಜನಸಾಮಾನ್ಯ ನಾವು ನೋಡೋದು ರೆಗ್ಯುಲರಲ್ಲಿ ಇಟ್ ಈಸ್ ಕಾಲ್ಡ್ ಲೋ ಫ್ಲಕ್ಸ್ ಡಯಾಲಿಸಿಸ್ ಅಂತ. ಅದರಲ್ಲಿನೂ ಹೈ ಎಂಡ್ ಡಯಾಲಿಸಿಸ್ ಇದೆ. ವಿ ಹ್ಯಾವ್ HDF ಅಂತ ಮೊಡ್ಯಾಲಿಟೀಸ್, ಹಿಮೋ ಡಯಾಫಿಲ್ಟ್ರೇಷನ್ ಅಂತ. ದಟ್ ಈಸ್ ವೆರಿ ಗುಡ್. ದಟ್ ಗಿವ್ಸ್ ಆಲ್ಮೋಸ್ಟ್ 25-30% ಈಕ್ವಲೆಂಟ್ ಕಿಡ್ನಿ ಫಂಕ್ಷನ್. ಸೊ ಈ ಥರ ಸಾಕಷ್ಟು ಟೆಕ್ನಾಲಜೀಸ್ ಅಡ್ವಾನ್ಸ್ಡ್ ಆಗಿದೆ ಬೋತ್ ಇನ್ ಡಯಾಲಿಸಿಸ್ ಆ್ಯಂಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಸೊ ನಾವೇನು ಹೇಳೋದು ಜನರಿಗೆ ಅಂದರೆ ಗೆಟ್ ಮೋರ್ ಇನ್ಫಾರ್ಮೇಷನ್, ಗೆಟ್ ದ ರೈಟ್ ಇನ್ಫಾರ್ಮೇಷನ್ ಆ್ಯಂಡ್ ಸಿ ದ ಸ್ಪೆಷಲಿಸ್ಟ್. ಡು ನಾಟ್ ಹೆಸಿಟೇಟ್ ಟು ಸಿ ದ ಸ್ಪೆಷಲಿಸ್ಟ್. ಕರೆಕ್ಟ್ ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಸಮಸ್ಯೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಇನ್ನು ನೀವು ಕೂಡ ಇಂತಹದ್ದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ನೀವು ಕೂಡ ಸ್ಪರ್ಶ್ ಹಾಸ್ಪಿಟಲ್ಗೆ ಭೇಟಿ ಕೊಡಬಹುದು. ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಸ್ಪರ್ಶ್ ಹಾಸ್ಪಿಟಲ್, ಯಲಹಂಕ, ನ್ಯೂ ಏರ್ಪೋರ್ಟ್ ರೋಡ್, ಕೋಗಿಲು ಕ್ರಾಸ್, ನೆಹರು ನಗರ, ಬೆಂಗಳೂರು 560064. ನಂಬರ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. 08061222200. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.